ಅಷ್ಟೇ. ಅವ್ರು ರೌಡಿ ಬೇಬಿ ಅಂದಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ನೀವು ನೋಡಿರೋ ಈ ಹೆಣ್ಮಗು ಹ. ಇಷ್ಟು ಡೀಸೆಂಟ್ ಆಗಿ ಕೂತ್ಕೊಂಡು ಹ. ಮಾತಾಡ್ತಿರೋದು ಎಲ್ರೂ ನೋಡಿರೋದು. ಒಂದು ತರ್ಲೆ ನಾನ್ ನೋಡಿದೀನಿ ನಮ್ಮನೆಯಲ್ಲಿ, ಅದಕ್ಕೆ ಹೇಳಿದ್ದು ಇನ್ನೊಂದು ತರ್ಲೆ ಅವ್ರ ಮನೆಯಲ್ಲಿ ನೋಡಿರೋದು. ಹೆಂಗ್ ಟಾಲರೇಟ್ ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ಹೇಳಿದ್ದು. ಸೊ ಶಿಲ್ ಬಿ ಹರ್ ಸೆಲ್ಫ್. ಅಂದ್ರೆ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾರು ಏನ್ ಅನ್ಕೊಂತಾರೆ ಅನ್ನೋದಿಲ್ಲ. ತರ್ಲೆ ಮಾಡ್ಕೊಂಡು ಚೇಷ್ಟೆ ಮಾಡ್ಕೊಂಡು ಡೈಲಾಗ್ ಹೊಡ್ಕೊಂಡು ಆರಾಮಾಗಿ ಓಡಾಡ್ತಿರ್ತಾಳೆ. ನಮ್ಮ ಮನೇಲಿ ಹೆಂಗ್ ಓಡಾಡ್ತಾಳೋ ಹಂಗ್ ಅದು ಓಡಾಡ್ತಿರ್ತಾಳೆ. ನಮ್ದು ಅನ್ನೋದೊಂದು ಬಂದ್ಮೇಲೆ ಅದು ಅಷ್ಟು ಫ್ರೀ ಆಗಿ ಹೋಗ್ಬಿಡ್ತೀವಿ. ಅಕ್ಕನೂ ಅಷ್ಟೇ, ಅಲ್ಲಿ ಶಿ ಇಸ್ ಅ ಸ್ವೀಟ್ ಆರ್ಟ್. ಮನೇಲಿ ಬಂದವರೆಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಎಷ್ಟು ನೀಟಾಗಿ ಟ್ರೀಟ್ ಮಾಡ್ತಾರೆ ಅಂದ್ರೆ, ಹೈದ್ರಾಬಾದ್ ಮನೆಗೆ ಕರೆದಿದ್ದಾರೆ, ಅಲ್ಲಿ ಹೋಗಿದ್ದೀವಿ, ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಹಾಸ್ಪಿಟಾಲಿಟಿನಲ್ಲಿ ಅವರು ತುಂಬಾ 100ಗೆ 200. ಹೌದು. ನಿಮ್ಗೆ ಎಲ್ಲೂ ನೀವು ಹೊರಗಡೆ ಅವರು ಅಂತ ಅನ್ಸೋದೇ ಇಲ್ಲ ಅವ್ರ ಹತ್ರ ಇದ್ದಾಗ. ಅವ್ರ ಮನೆ ಅವರೇ, ಯು ಆರ್ ಪಾರ್ಟ್ ಆಫ್ ಹಿಸ್ ಹೌಸ್, ಹಿಸ್ ಫ್ಯಾಮಿಲಿ, ಹಿಸ್ ಬ್ರದರ್ಹುಡ್ ಅನ್ನೋ ರೀತಿ ನೋಡ್ಕೊಂತಾರೆ. ವಿ ಆರ್ ಹ್ಯಾಪಿ ಟು ಹ್ಯಾವ್ ಹಿಮ್ ಇನ್ ಅವರ್ ಲೈಫ್. ಬ್ಲೆಸ್ಡ್ ಇನ್ ಫ್ಯಾಕ್ಟ್. ಇದ್ರೆ ಅವರಿಬ್ರು ತರ ಇರ್ಬೇಕು ನಾವು. ಫ್ಯಾಮಿಲಿ ಅಂದ್ರೆ ಆಕ್ಚುಲಿ ಗಂಡ ಹೆಂಡತಿ ಅಂದ್ರೆ ಅವರಿಬ್ರು ತರ ಇರ್ಬೇಕು. ದೇ ಸೆಟ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಅಸ್. ನಾವು ಅವ್ರನ್ನ ನೋಡಿ ಲೈಫ್ನ ಹೇಗೆ ನಡೆಸಬೇಕು, ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅನ್ನೋದು ಅವರಿಂದ ತುಂಬಾ ಕಲ್ತಿದ್ವಿ. ಎಸ್ ಸರ್, ಈಗ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದ್ರೆ ಫೈನಲ್ ಆಗಿ, ಇವಾಗ ರಿಲೀಸ್ಗೆ ಎರಡು ಸಿನಿಮಾ ಇದೆ. ಅದನ್ನ ಬಿಟ್ಟು ಇನ್ನು 3 ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನೀವು ಫೋನ್ ಮಾಡಿದಾಗ ಒಬ್ಬರು ಡೈರೆಕ್ಟರ್ ಹತ್ರ ಒಂದು ಸ್ಟೋರಿ ಮಾತಾಡ್ತಿದ್ವಿ. ಆ್ಯಂಡ್ ವಿ ಆರ್ ಆಲ್ಸೋ ಸ್ಟೆಪಿಂಗ್ ಇನ್ ಟು ಪ್ರೊಡಕ್ಷನ್. ಒಂದು ಪ್ರೊಡಕ್ಷನ್ ಓಪನ್ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ವಿತ್ ಅ ಮೂವಿ, ಒಂದು ಸಣ್ಣ ಬಜೆಟ್ನಲ್ಲಿ ಒಂದು ಹಾರರ್ ಮೂವಿ ಮಾಡ್ತಾ ಇದ್ವಿ. ಆ್ಯಂಡ್ ಸ್ಪೆಷಾಲಿಟಿ ಏನಂದರೆ ಆ ಮೂವಿಗೆ ವಿ ಆರ್ ಗೆಟಿಂಗ್ ಆಲ್, ಅಂದರೆ ಇವಾಗ AI ಇಸ್ ಇನ್ ದ ಟಾಪ್. ಸೊ ಇರೋ ಅಂತ AI ಆ್ಯಂಡ್ ಆಲ್ಮೋಸ್ಟ್ ಹಾಲಿವುಡ್ ಟೆಕ್ನಿಷಿಯನ್ಸ್. ಅಂದರೆ ಟೆಕ್ನಿಷಿಯನ್ಸ್ ಅಂದರೆ ನಾಟ್ ಅಬೌಟ್ ಈ ನಮ್ಮ ಟೆಕ್ನಿಷಿಯನ್ಸ್ ಟೆಕ್ನಿಕಲ್ ಫೀಲ್ಡ್ನಲ್ಲ, ಟೆಕ್ನಿಷಿಯನ್ಸ್ ಇನ್ ದ ಸೆನ್ಸ್ ಯುನೋ VFX ಮಾಡೋದಾಗಲಿ, ಆ ಒಂದು ಪ್ರಾಸ್ಥೆಟಿಕ್ ಮೇಕಪ್ ಎಲ್ಲ ಬರುತ್ತಲ್ಲ ಅದಕ್ಕೆ. ಆ್ಯಂಡ್ ದೇರ್ ಇಸ್ ಸರ್ಟನ್ ವೇ ಟು ಪುಟ್ ಅಪ್ ಹಾರರ್ ಮ್ಯೂಸಿಕ್. ಅಂದರೆ ಒಂದು ಸೈಲೆನ್ಸ್ನಲ್ಲೂ ಒಂದು ಮ್ಯೂಸಿಕ್ ಇರುತ್ತೆ. ಅದು ಇಟ್ ಇಸ್ ಸೈನ್ಸ್. ಇಟ್ ವಿಲ್ ಇನ್ಕ್ರೀಸ್ ದ ಪಾಲ್ಪಿಟೇಷನ್, ಹಾರ್ಟ್ ಪಾಲ್ಪಿಟೇಷನ್ ಇನ್ಕ್ರೀಸ್ ಮಾಡುತ್ತೆ, BP ರೈಸ್ ಮಾಡುತ್ತೆ. ಅದೆಲ್ಲ ಹಾಲಿವುಡ್ ಮೂವೀಸ್ನಲ್ಲಿ ಮಾಡ್ತಾರೆ. ಸೊ ಅಂಥ ಟೆಕ್ನಿಷಿಯನ್ಸು ಮೇಕಪ್ಗೆ ಆ್ಯಂಡ್ VFXಗೆ ಇಂಥವರೆಲ್ಲ ವಿ ಆರ್ ಹೈರಿಂಗ್ ಫ್ರಮ್ ಯುನೋ ಹಾಲಿವುಡ್ ಟೆಕ್ನಿಷಿಯನ್ಸ್. ಅಲ್ಲಿಂದ ಕರೆಸ್ತಾ ಇದ್ದೀವಿ. ಹೊಸ ಹೆಜ್ಜೆ, ಹೊಸ ವರ್ಷಕ್ಕೆ. ಎಸ್, ಇನ್ ಕೊಲಾಬ್ರೇಷನ್ ವಿತ್ ನಮ್ಮ ಟೆಕ್ನಿಷಿಯನ್ಸು. ಸೊ ದಟ್ ಇಬ್ಬರಿಗೂ ಒಂದು ಮೈಂಡ್ ಸೆಟ್ ಬಂದಾಗ ವಿ ಕ್ಯಾನ್ ಆಲ್ಸೋ ವರ್ಕ್ ಆನ್ ದಟ್ ಲೆವೆಲ್. ಅದೊಂದು ಮಾಡ್ತಾ ಇದೀವಿ. ವರ್ಟಿಕಲ್ ಸೀರೀಸು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ದಟ್ ವಿಲ್ ಬಿ ಶಿಲ್ ಬಿ ಟೇಕಿಂಗ್ ಕೇರ್ ಆಫ್ ದಟ್. ಸೊ ಒಂದಷ್ಟು ಹೊಸ ವೆಂಚರ್ಸ್ ಇದೆ, ಎಲ್ಲ ದೇವ್ರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ಖಂಡಿತವಾಗ್ಲೂ 2026 ಅಲ್ಲಿ ಬಾರಿಸುವಂತ 6ಗಳೆಲ್ಲ ನಿಮ್ದೇ ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ನಮಗೂ ಕೆಲಸ ಮಾಡುವಂತ ಭಾಗ್ಯ ಸಿಗಲಿ. 100%. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲೇಟ್ ಆಗಿ ಇಂಟರ್ವ್ಯೂ ಕೊಟ್ಟರು, ಸಾಕಷ್ಟು ವಿಚಾರಗಳನ್ನ ಲೇಟೆಸ್ಟ್ ಆಗಿ ತಿಳಿಸಿದೀರಾ. ತುಂಬಾ ಖುಷಿ ಆಯ್ತು. ಯುಗಾದಿ ಹಬ್ಬಕ್ಕೆ ಅಂತ ಕರೆದೆ, ನಾರ್ಮಲ್ ಆಗಿ ಕರೆದೆ, ಯುಗಾದಿ ಹಬ್ಬ ಆಯ್ತು. ಅದ್ ನೋಡಿದ್ರೆ ಅದಾದ ನಂತರ ಹೊಸತಡ್ ಕೂಡ ಆಯ್ತು. ಸೊ ಫೈನಲಿ ನಮ್ಮ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಇಬ್ರು? ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಆ್ಯಂಡ್ ಆಲ್ಸೋ ಸಿ, ಈ ನೆಗೆಟಿವ್ ಕಮೆಂಟ್ಸು, ಜಜ್ಮೆಂಟ್ಸು ಪ್ರತಿಯೊಬ್ಬರಿಗೂ ಮಾಡ್ತಿರ್ತಾರೆ. ಬಟ್ ಪುಟ್ ಯುವರ್ ಸೆಲ್ಫ್ ಇನ್ ದಟ್ ಪ್ಲೇಸ್. ಇದು ರಿಕ್ವೈರ್ಮೆಂಟ್ ಇದೆಯಾ? ಒಬ್ಬರನ್ನ ಕೆಳಗಾಕಿ ಮಾತಾಡೋ ರಿಕ್ವೈರ್ಮೆಂಟ್ ಇದೆಯಾ? ಅಥವಾ ನಾವು ಏನೋ ಒಂದು ಹೆಸರು ಮಾಡಬೇಕು ಅಥವಾ ಒಂದು ಲೈಮ್ ಲೈಟ್ನಲ್ಲಿ ಇರಬೇಕು ಅಂತ ಇನ್ನೊಬ್ಬರನ್ನ ಕೀಳಾಗಿ ತೋರಿಸೋದು ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅಗತ್ಯ ಇದೆಯಾ ಅನ್ನೋದು ಈ ಯುಗಾದಿ ಯೋಚನೆ ಮಾಡಿ. ಅದಾದ್ಮೇಲೆ ಬೇವು ಬೆಲ್ಲ ತಿನ್ನಿ, ಅದಾದ್ಮೇಲೆ ಒಳ್ಳೇದು ಮಾತಾಡಿ. ಸ್ಮಾಲ್ ಕ್ವಶನ್ ಇದೆ ಮೇಡಮ್ ನಿಮ್ಗೆ. ಸರ್ ಆಗ್ಲೇ ಹೇಳಿದ್ರು ಒಂದು ವಿಚಾರಗಳನ್ನ, ತಪ್ಪು ಮಾಡಿದೀವಿ, ಅದೆಲ್ಲ ಆಗಿದೆ ಅಂತ. ಸೊ ಅವ್ರ ಬೇಕು ಅಂತ ಮಾಡಿದ್ದಲ್ಲ. ಸೊ
ಲಾಂಗ್ ಹಿಡ್ಕೊಂಡು ಹೋಗಿದ್ದು. ಓಕೆ ಓಕೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವರ ಇಷ್ಟೊಂದು ಪ್ರೀತಿಯನ್ನ ಮಾಡುವಂತಹ ಹೆಂಡತಿಯಾಗಿ ನಿಮಗೆ ಆಗಿರ್ಬೋದು, ನಿಮ್ಮ ಮಗನ್ಗಾಗಿರ್ಬೋದು, ಸಮಾಧಾನ ಮಾಡುವಂತದ್ದಾಗಿರ್ಬೋದು, ಅದನ್ನ ಬರೆಸುವಂತ ಶಕ್ತಿ ಆಗಿರ್ಬೋದು, ಹೆಂಗಿತ್ತು ಆ ಒಂದು ಟೈಮಲ್ಲಿ? ಅದೇ ಜೊತೆಗೆ ನೆಗೆಟಿವ್ ಕಮೆಂಟ್ಸ್ ಅಂತ ನೋಡಿದಾಗ, ಯಾಕಂತಂದ್ರೆ ಅವರ ಮನಸ್ಸು ಏನು ಅಂತ ನಿಮ್ಗೆ ಗೊತ್ತಿದೆ. ಹೌದು. ಅವರನ್ನ ನೆಗೆಟಿವ್ ಕಮೆಂಟ್ಸ್ ಅಲ್ಲಿ ಬೇಕು ಅಂತ ಹಾಕ್ದ ಅಂತವ್ರಿಗೆ, ಕೆಲಸ ಕಾರ್ಯ ಇರಲ್ಲ ಅವ್ರಿಗೆ, ಸಿಕ್ಕಿದೆ ಫ್ರೀ ಇಂಟರ್ನೆಟ್ ಅಂತ ಅಂದಾಗ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ? ನನಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಸೊ ಅವ್ರು ಏನು ತಪ್ಪು ಮಾಡಿಲ್ಲ ಅಲ್ಲಿ, ನನಗೆ ಗೊತ್ತದು. ಸೊ ಹಾಗಾಗಿ ಏಕೆಂದ್ರೆ ಅವರು ಇವಾಗ ನೀವೇ ನೋಡಿದ್ರಿ, ಅವ್ರು ಆಚೆ ಬಂದ್ರು ಅಷ್ಟೇ, ಅವ್ರ ಒಳಗಡೆ ಇದ್ದಾಗ್ಲೂ ಅಷ್ಟೇ, ಎಲ್ಲೋ 10ರಲ್ಲಿ ಒಂದೇನೋ ಕಮೆಂಟ್ ಕೆಟ್ಟದಾಗಿರ್ಬೋದು, ಎಲ್ಲರೂ ಚೆನ್ನಾಗೇ ಕಮೆಂಟ್ ಮಾಡಿದ್ದಾರೆ. ಅದು ಸಮಾಧಾನ ಆಯ್ತು ನನಗೆ. ಏಕೆಂದ್ರೆ ನಾನು ನಂಬಿರೋ ದೇವರು ಕೈ ಬಿಡೋದಿಲ್ಲ ನನಗೆ. ಸೊ ಹಾಗಾಗಿ ಅವ್ರದ್ದು ಕೈ ಬಿಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅದೇ ಧೈರ್ಯದ ಮೇಲೆ ಇದ್ದೆ ನಾನು. ಮತ್ತೆ ನನ್ನ ತಂದೆ ತಾಯಿ ಇರ್ಬೋದು, ಅಕ್ಕಂದಿರು ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದು ಸಮಾಧಾನ ಆಯಿತು. ನನಗೆ ಗೊತ್ತಿದೆಯಲ್ಲ, ಅವರು ನೀಟಾಗೆ ಬರ್ತಾರೆ. ಓಕೆ, ಅದೇನೋ ಕೆಟ್ಟಗಳಿಗೆ ಆಗಿದೆ, ಒಳ್ಳೇದಾಗಿ ಬರ್ತಾರೆ ಅನ್ನೋದು ನಂಬಿಕೆ ಇತ್ತು, ಬಂದ್ರು. ಮಗನ್ ಯಾವ ರೀತಿ ಸಮಾಧಾನ ಪಡಿಸಿದ್ರೆ? ಯಾಕಂತಂದ್ರೆ ಇಲ್ಲ, ಹೇಳ್ದೆ ಅವನಿಗೆ, ಮಗನೇ ಈ ತರ ಆಗಿದೆ, ಏನು ತಲೆ ಕೆಡ್ಸ್ಕೊಬೇಡ, ಯಾರು ಏನೇ ಅಂದ್ರೂ ತಲೆ ಕೆಡ್ಸ್ಕೊಬೇಡ, ನಿನಗೆ ಗೊತ್ತು ನಿಮ್ಮಪ್ಪ ಏನು ಅಂತ, ಸೊ ಆರಾಮಾಗಿರು, ತಲೆ ಕೆಡ್ಸ್ಕೊಬೇಡ ಅಂತ ಅವನಿಗೆ ಸಮಾಧಾನ ಹೇಳಿ ಸುಮ್ಮನಾದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಟೈಮ್ನಲ್ಲಿ ನನಗೂ ಹೇಳಿರಲಿಲ್ಲ, ಸುದೀಪ್ ಸರು ಅವರು ಲಾಯರ್ಸು ಎಲ್ಲ ಕಾಲ್ ಮಾಡಿ ತುಂಬಾ ಧೈರ್ಯ ಕೊಟ್ಟರು, ತುಂಬಾ ಸಪೋರ್ಟ್ ಮಾಡಿದ್ರು. ಹೌದು. ಸೊ ಹಾಗಾಗಿ ಶಿ ವಾಸ್ ವೆರಿ ಸ್ಟ್ರಾಂಗ್. ಅಂದ್ರೆ ನಾನು ಅದು ಹೇಳ್ಬೇಕೋ ಬೇಡವೋ ಅನ್ಕೊಂಡು ನಾನು ಹೇಳಲಿಲ್ಲ ಅಷ್ಟೇ. ಯಾಕೆಂದ್ರೆ ಹಿ ವಾಸ್ ಈಸ್ ಪರ್ಟಿಕ್ಯುಲರ್ಲಿ ಟೋಲ್ಡ್ ಆ ವಿಷಯ ನನಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ಇಲ್ಲಾಂದ್ರೆ ಯಾರೋ ಒಬ್ರು ಇದ್ದಾರೆ ಅಂತ ತಪ್ಪುಗಳು ಮಾಡ್ತಾನೆ ಇರ್ತಾನೆ ಇವನು ಅಂತ ಅಂದ್ಬಿಟ್ಟು. ಸೊ ಅದನ್ನ ಇವಳು ಹೇಳಿರಲಿಲ್ಲ ನನಗೆ. ದೆನ್ ಐ ಗಾಟ್ ಟು ನೋ, ನನ್ನ ಮಗ ಮತ್ತೆ ನಮ್ಮ ರಿಲೇಟಿವ್ಸ್ ಇಂದ ಎಲ್ಲ ಬಂತು, ಈ ಥರ ಅವ್ರ ಲಾಯರ್ಸ್ ಬಂದಿದ್ದಾರೆ, ಅವರ ಇದು ಬಂದಿದ್ದಾರೆ ಅಂತಂದಾಗ ಹೇಗೆ ಏನು ಅಂದಾಗ ಐ ಗಾಟ್ ಟು ನೋ. ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರು, ನನ್ನ ಹೆಸರು ಎಲ್ಲೂ ಹೇಳ್ಬಿಡ್ರಿ, ಡೋಂಟ್ ಟೆಲ್ ಹಿಮ್ ಆಲ್ಸೋ ದಟ್ ಯುನೋ ನಾನು ಕಳ್ಸಿದ್ದೀನಿ ಅಂತ ಅಂದ್ಬಿಟ್ಟು ಅನ್ನೋ ರೀತಿನಲ್ಲಿ ಸಪೋರ್ಟ್ ಮಾಡಿದ್ರು. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಹೇಳ್ಬೇಕೋ ಬೇಡವಾ ಗೊತ್ತಾಗ್ಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ ಅಷ್ಟೇ. ಕನ್ನಡಿಗರಿಗೆ ನೀವೇನ್ ಹೇಳ್ತೀರಾ? ಹೊಸ ವೆಂಚರ್ಗೆ ನೀವು ಹೊಡತಿ ಆಗ್ತಾ ಇದ್ರ? ಏನಿಲ್ಲ, ನಮ್ಮ ಪ್ರೊಡಕ್ಷನ್ಗೆ ಏನಂತಾರೆ, ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಬ್ಬ ಜೋಡಿ ಮೇಡ್ ಫಾರ್ ಈಚ್ ಅದರ್ ಆಗ್ಬೇಕು ಅಂತಂದ್ರೆ ಯಾವ ರೀತಿ ಇರಬೇಕು, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಕಷ್ಟ ಬಂದಾಗ ಹೆಂಗ್ ಕೈ ಹಿಡಿಬೇಕು, ಸುಖ ಬಂದಾಗ ಯಾವ ರೀತಿ ದಾರಿ ತಪ್ಪಬಾರ್ದು, ಒಂದಷ್ಟು ವಿಚಾರಗಳನ್ನ ಮಿಕ್ಸ್ಡ್ ಮಸಾಲ. ಒಂದ್ ಕಡೆ ಹಬ್ಬದೂಟನೂ ಆಯ್ತು, ಇನ್ನೊಂದ್ ಕಡೆ ಬಾಡೂಟನೂ ಆಯ್ತು. ಯಾವಾಗ್ಲೂ ಇದೇ ತರ 100 ಕಾಲು ಖುಷಿಯಾಗಿರಿ, ಒಳ್ಳೇದಾಗ್ಲಿ. ನಿಮ್ಮ ಹೊಸ ವೆಂಚರ್ಗೂ ಕೂಡ ಎಲ್ಲರ ಕಡೆಯಿಂದನೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಬೇಗ ಮದುವೆ ಆಗ್ಲಿ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಡತಿ ಸಿಗ್ಲಿ, ಇದು ಓಕೆ, ಖುಷಿಯಾಗಿರಿ, ಚೆನ್ನಾಗಿ ಮದುವೆ ಆಗಿ ಚೆನ್ನಾಗಿರ್ಬೇಕು ಸರ್. ಲೈಫ್ ನಲ್ಲಿ ಇನ್ನೇನಿದೆ ಮದುವೆ ಆದ್ಮೇಲೆ ಅಷ್ಟೇ. ಏನಂತ್ಯ? ಥ್ಯಾಂಕ್ ಯು ಸೋ ಮಚ್. ಹೇಳಿದೆ ಸರಿ. ಇದಾಗಿತ್ತು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತಮ್ಮ 17 ವರ್ಷಗಳ ದಾಂಪತ್ಯದ ಜೀವನದ ರಹಸ್ಯಗಳನ್ನ ಬಿಚ್ಚಿಟ್ಟಿರುವಂತಹ ವಿನಯ್ ಗೌಡ, ಹಾಗೇನೆ ಅವರ ಮಡದಿ ಅಕ್ಷತಾ ಅವರ ಮಾತು. ಈ ಒಂದು ಯುಗಾದಿ ನಿಮ್ಮೆಲ್ಲರ ಬಾಳಲ್ಲಿ ಬೇವು ಕಡಿಮೆಯಾಗಿ ಬೆಲ್ಲವನ್ನ ಅಂದ್ರೆ ಸಿಹಿ ಜಾಸ್ತಿ ಕೊಡ್ಲಿ. ಸೊ ಅವರ ಮಾತುಗಳನ್ನು ಕೂಡ ಕೇಳಿದ್ರ, ಸಾಕಷ್ಟು ವಿಚಾರಗಳನ್ನ ಕಲಿಯುವಂತದ್ದಿತ್ತು. ಇದಾಗಿತ್ತು ಇವತ್ತಿನ ಹಬ್ಬದ ಸಂದರ್ಭದಲ್ಲಿ ಒಂದಿಷ್ಟು ಆ ಹಬ್ಬದ ಫನ್ ಜೊತೆಗೆ ಅವರ ಒಂದು ಜೀವನದಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳ ಬಗ್ಗೆ ಮಾಹಿತಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.